ಸ್ನೇಹಿತರೆ, ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಬ್ಜೆಕ್ಟ್ ಫಾರ್ SSLC ಎಕ್ಸಾಮಿನೇಷನ್ 2025-26. ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆದಂತಹ ಸಬ್ಜೆಕ್ಟಲ್ಲಿ ಪ್ರೋ ಸೆಕ್ಷನಿಂದ ಮೊದಲನೇ ಪಾಠವಾದಂತಹ ಹೀರೋ ಚಾಪ್ಟರಿಂದ ಯಾವ ರೀತಿ ಚಾಪ್ಟರ್ ವೈಸ್ ಅಂಕಗಳನ್ನು ಕೇಳಿದ್ದಾರೆ ಅಂತ ಗಮನಿಸ್ಕೊಂತ ಹೋಗೋಣ. ಇದರಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು ನೀವು ನೋಡಬಹುದು. ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಒಂದು ಚಾಪ್ಟರಿಂದ 3 ಅಂಕದ ಒಂದು ಪ್ರಶ್ನೆಯನ್ನು, ಜೆಂಟಲ್ಮನ್ ಆಫ್ ರಿಯೋ ಇನ್ ಮೆಡಿಯೋ ಈ ಒಂದು ಚಾಪ್ಟರಿಂದ 2 ಅಂಕದ ಒಂದು ಪ್ರಶ್ನೆಯನ್ನು, ಡಾಕ್ಟರ್ BR ಅಂಬೇಡ್ಕರ್ ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು, ದ ಕಾನ್ಸರ್ಟ್ ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು, ದ ಡಿಸ್ಕವರಿ ಇದರಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು, ಕಲರ್ಸ್ ಆಫ್ ಸೈಲೆನ್ಸ್ ಇದರಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು, ದ ಕನ್ಸರ್ಟ್ ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಇದರಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು, ಹೀಗೆ ಒಟ್ಟು 8 ಪ್ರಶ್ನೆಗಳನ್ನು 20 ಅಂಕಗಳಿಗೆ ಕೇಳಿರೋದನ್ನು ಇಲ್ಲಿ ನಾವು ಗಮನಿಸಬಹುದು. ಇನ್ನು ಪೊಯಿಟ್ರಿ ಸೆಕ್ಷನ್, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಈ ಒಂದು ಪೋಯಮಿಂದ ನಾವು 4 ಅಂಕದ ಒಂದು ಪ್ರಶ್ನೆಯನ್ನು, ಇದು ಆಬ್ವಿಯಸ್ಲಿ ಆಗಿ ಸಮರಿಯನ್ನು ಕೇಳೋದನ್ನು ಗಮನಿಸಬಹುದು. ಕ್ವಾಲಿಟಿ ಆಫ್ ಮರ್ಸಿ ಇದರಲ್ಲಿ 4 ಅಂಕದ ಒಂದು ಪ್ರಶ್ನೆ, ಇಲ್ಲಿ ಕೂಡ ನೀವು ಪದ್ಯವನ್ನು ಸ್ಟ್ಯಾಂಜಾ ವೈಸ್ ಬೈ ಹಾರ್ಟ್ ಮಾಡಿದ್ರೆ ಇಲ್ಲಿ 4 ಅಂಕಗಳು ನಿಮಗೆ ಖಂಡಿತವಾಗಿ ದೊರೆಯುತ್ತವೆ. ಐ ಆಮ್ ದ ಲ್ಯಾಂಡ್ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ದ ಸಾಂಗ್ ಆಫ್ ಇಂಡಿಯಾ ಇಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು, ಮತ್ತೆ ಜಾರ್ಜ್ ಪೋಯಮ್ 2 ಇದರಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು, ಬಲಾದ್ ಆಫ್ ದ ಟೆಂಪೆಸ್ಟ್ ಇದರಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು, ದ ಬ್ಲೈಂಡ್ ಬಾಯ್ ಇದರಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು, ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದರಲ್ಲಿ 3 ಅಂಕದ ಒಂದು ಪ್ರಶ್ನೆಯನ್ನು, ಒಟ್ಟಾರೆ 16 ಅಂಕಗಳು ಈ ಪೋಯಮ್ ಸೆಕ್ಷನ್ನಿಂದ ಅಥವಾ ಪೊಯಿಟ್ರಿ ಸೆಕ್ಷನ್ನಿಂದ ನೀವು ನೋಡಬಹುದು. ಇನ್ನುಳಿದಂತಹದನ್ನು ಸಪ್ಲಿಮೆಂಟರಿ ರೀಡಿಂಗ್, ಇಲ್ಲಿ ಮೊದಲನೇ ಸಪ್ಲಿಮೆಂಟರಿ ರೀಡಿಂಗ್ ಆದಂತಹ ನಾರಾಯಣ್ಪುರ್ ಇನ್ಸಿಡೆಂಟ್ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು, ಆನ್ ಟಾಪ್ ಆಫ್ ದ ವರ್ಲ್ಡ್ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು, ಅ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಸ್ಡ್ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು, ದ ಬರ್ಡ್ ಆಫ್ ಹ್ಯಾಪಿನೆಸ್ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು. ಒಟ್ಟಾರೆಯಾಗಿ ನೀವು ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದಿರ್ತಾರೆ, ಇನ್ನುಳಿದದ್ದು ನಿಮಗೆ ಆಯ್ಕೆ ಆಗಿರ್ತದೆ. ಸೊ ಒಟ್ಟು 4 ಅಂಕಗಳನ್ನು ನೀವು ಇಲ್ಲಿ ಸಪ್ಲಿಮೆಂಟರಿ ರೀಡಿಂಗ್ ಸೆಕ್ಷನ್ನಿಂದ ನೋಡಬಹುದು. ಸೊ ಒಟ್ಟಾರೆಯಾಗಿ ಪದ್ಯ ಪಾಠಗಳಿಂದ ನೀವು 40 ಅಂಕಗಳನ್ನು ಆಗಿದ್ದರೆ, ಇನ್ನುಳಿದಂಥದ್ದನ್ನು ನಾವು ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಈ ಒಂದು ಸೆಕ್ಷನ್ನಿಂದ ನೀವು 40 ಅಂಕಗಳನ್ನು ನೋಡಬಹುದು. ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಪ್ರತಿಯೊಂದಕ್ಕೆ 1 ಅಂಕ ಇದ್ದಂತಹ 16 ಪ್ರಶ್ನೆಗಳನ್ನು ಇಲ್ಲಿ ನೀವು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿಯಿಂದ ನೋಡಬಹುದು. ಕಂಪೋಸಿಷನ್ ಆ್ಯಂಡ್ ಕಂಪ್ರಿಹೆನ್ಷನ್ ಈ ಒಂದು ಭಾಗದಿಂದ ಎಡಿಟಿಂಗ್ 2 ಅಂಕದ ಒಂದು ಪ್ರಶ್ನೆಯನ್ನು, ಮತ್ತು ಪ್ರೊಫೈಲ್ ರೈಟಿಂಗ್ ಇಲ್ಲಿ ನೀವು 3 ಅಂಕದ ಒಂದು ಪ್ರಶ್ನೆಯನ್ನು, ಪಿಕ್ಚರ್ ರೀಡಿಂಗ್ ಇಲ್ಲಿ ನೀವು 3 ಅಂಕದ ಒಂದು ಪ್ರಶ್ನೆಯನ್ನು, ಮತ್ತು ಸ್ಟೋರಿ ಇದು ಕೂಡ 3 ಅಂಕದ ಒಂದು ಪ್ರಶ್ನೆ ಆಗಿದ್ದಿರುತ್ತೆ ನಿಮಗೆ. ಎಸ್ಸೆ ರೈಟಿಂಗ್ ಇಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ನೋಡಬಹುದು. ಲೆಟರ್ ರೈಟಿಂಗ್ ಇಲ್ಲಿ ಕೂಡ ನೀವು 5 ಅಂಕದ ಒಂದು ಪ್ರಶ್ನೆಯನ್ನು ನೋಡಬಹುದು. ಈಗ ಪ್ಯಾಸೇಜ್ ಬಂದು ಇಲ್ಲಿ ಅನ್ಸೀನ್ ಪ್ಯಾಸೇಜ್ ಕೊಟ್ಟಿರ್ತಾರೆ, ಇದು ಕೂಡ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಆಗಿದ್ದಿರುತ್ತದೆ. ಹೀಗೆ ಒಟ್ಟಾರೆಯಾಗಿ ನೀವು ಗ್ರಾಮರ್ ಮತ್ತು ಕಂಪೋಸಿಷನ್ ಸೆಕ್ಷನ್ನಿಂದ 40 ಅಂಕಗಳನ್ನು ನೋಡಬಹುದು. ಈಗ ನಿಮ್ಮ ಪೇಪರ್ ಕಂಪ್ಲೀಟ್ ಆಗಿ 38 ಕ್ವಶನ್ಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ನಿಮಗೆ 90 ಅಂಕಗಳು. ಇಲ್ಲೊಂದು ವಿಶೇಷ ಸೂಚನೆ ನೋಟನ್ನು ಕೊಟ್ಟಿದ್ದಾರೆ, ಇದನ್ನು ಗಮನಿಸಿದಾಗ 2 ಅಂಕದ ಪ್ರಶ್ನೆಗೆ ಇನ್ 2 ಮಾರ್ಕ್ಸ್ ಕ್ವಶನ್ 2 ಅಡಿಷನಲ್ ಕ್ವಶನ್ಸ್ ಆರ್ ಗಿವನ್ ಇಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಆಗಿದ್ದಿರುತ್ತದೆ. ಇನ್ 4 ಮಾರ್ಕ್ಸ್ ಆಲ್ಸೋ 5 ಅಡಿಷನಲ್ ಕ್ವಶನ್ಸ್ ಆರ್ ಗಿವನ್ ದಟ್ ಆರ್ ಆಲ್ಸೋ ಇಂಟರ್ನಲ್ ಚಾಯ್ಸ್. ಇನ್ 5 ಮಾರ್ಕ್ಸ್ ಕ್ವಶನ್ 2 ಅಡಿಷನಲ್ ಕ್ವಶನ್ಸ್ ಆರ್ ಗಿವನ್ ಇಂಟರ್ನಲ್ ಚಾಯ್ಸ್. ಇನ್ನು ಸ್ಟಾರ್ ಮಾರ್ಕ್ ಏನು ಇಂಡಿಕೇಶನ್ ಮಾಡ್ಸಂದ್ರೆ ಒಂದು ಚಾಯ್ಸ್ ಕ್ವಶನ್ ಇಲ್ಲಿಂದ ಚಾಯ್ಸ್ ಕ್ವಶನ್ ಆಗಿರ್ಬೋದು ಅಂತೇಳಿ ಇರುತ್ತೆ. ಸೊ ಒಟ್ಟಾರೆಯಾಗಿ ಚೆನ್ನಾಗಿ ನೀವು ಅಷ್ಟು ಗ್ರಾಮರ್ ಮತ್ತು ಚೆನ್ನಾಗಿ ಪಾಠ ಪದ್ಯಗಳನ್ನು ಪೋಯಮ್ ಮತ್ತು ಲೆಸನ್ಸ್ಗಳನ್ನು ಕವರ್ ಮಾಡ್ಕೊಂಡು ಅದ್ರ ಜೊತೆ ಸಪ್ಲಿಮೆಂಟರಿಯಿಂದ ನೋಡಿದಾಗ ಒಟ್ಟು 40+40 ಅಂತ ಡಿವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿಯೊಂದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಮತ್ತು ಈ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿಂದ ನಿಮಗೆ ಯಾವುದಾದ್ರೂ ಟಾಪಿಕ್ಕಿಂದ ಗ್ರಾಮರ್ ಇರ್ಬೋದು, ಲೆಸನ್ಸ್, ಪೋಯಮ್ಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದರ ಕುರಿತು ನಾವು ನಿಮಗೆ ಹೆಚ್ಚಿನ ವಿಡಿಯೋ ಮೂಲಕ ನಂತರ ಸೊಲ್ಯೂಷನ್ನ ತರುವ ಪ್ರಯತ್ನವನ್ನು ಮಾಡ್ತೇನೆ. ಸೊ ಮುಂದಿನ ವಿಡಿಯೋಗಳಲ್ಲಿ ನೀವು ಮಾದರಿ ಪ್ರಶ್ನೆಗಳು, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ಗಳನ್ನು ತರುವಂಥ ಪ್ರಯತ್ನದಲ್ಲಿದ್ದೀನಿ. ಸೊ ಕೀಪ್ ಸಪೋರ್ಟ್ ಆ್ಯಂಡ್ ಬಿ ಕನೆಕ್ಟೆಡ್. ಥ್ಯಾಂಕ್ ಯು.